ಯಾಕೆ ಸೋತಿ ಎಲ್ಲ ನಿಂತ್ಕೊಂಡೆ ಬಾ ಒಳಗೆ. ಏನೋ ಅದಿ ಎಲ್ರಿಗೂ ಕರಿತಾ ಇದೆಯಾ, ಏನ್ ವಿಷಯ? ಅಮ್ಮ ಲೀಡಾ ಅವ್ರು ಬರ್ಲಿ ಎಲ್ಲ ಹೇಳ್ತೀನಿ. ಅಮ್ಮ ದೇವಸ್ಥಾನಕ್ಕೆ ಹೋಗಿದಾರ. ಹೌದಾ? ಮಿಗಳು ಯಾರು ಅಂತ ನಾಪ್ತಿದಾಳ? ಹಾ, ನಿನ್ ಪಿ ಎ ಅಲ್ವಾ? ಹೌದು, ಅವಳು ಇನ್ಮೇಲಿಂದ ಇಲ್ಲೇ ಇರ್ತಾಳೆ. ಇರ್ಲಿ ಬಿಡು, ಅವತ್ತೇನೋ ಪ್ರಾಬ್ಲಮ್ ಆದಾಗ ಆರತಿ ಅವರೇ ಇಲ್ಲೇ ಇರ್ಲಿ ಅಂತ ಹೇಳಿದ್ರವ. ಥ್ಯಾಂಕ್ಸ್ ಡಾಡ್, ಥ್ಯಾಂಕ್ಸ್. ಅಜಯ್ ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ಹಿಂಗ್ ಬರ್ತೀನಿ, ಸರಿನಾ? ಬಾಯ್. ಯಾಕಮ್ಮ ಏನೋ ಬೇಜಾರಾಯ್ತು ಅಂತ ಊರಿಗೆ ಹೊರಟಿದ್ಯಂತೆ? ನಿನಗೆ ಬೇಜಾರಾಗೋಗೆ ಯಾರು ಏನ್ ಮಾತಾಡಿದ್ರು? ನಮ್ಮ ಆರ್ಯ ಏನಾದ್ರು ಬೇಜಾರು ಮಾಡಿದ್ನಮ್ಮ? ಇಲ್ಲ ಇಲ್ಲ ಇಲ್ಲ, ಅವ್ರು ಬೇಜಾರ್ ಮಾಡಿಲ್ಲ, ಅವ್ರು ತುಂಬಾ ಒಳ್ಳೆಯವರು. ಅವತ್ತು ನೀನ್ ನನಗೆ ಫೋನ್ ಮಾಡಿ ಯಾರು ನನ್ನನ್ನು ಫಾಲೋ ಮಾಡ್ತಿದ್ದಾರೆ, ಆರ್ಯನ ಕಳಿಸಿ ಅಂತ ಹೇಳಿದ್ಯಲ್ಲ. ಆಗ ನಾನು ಆರ್ಯನ ಕಳಿಸಿದ್ದೆ, ಅವನು ಅವ್ರನ್ನ ಅರೆಸ್ಟ್ ಮಾಡಿದ್ನ? ಅವರೆಲ್ಲ ಅರೆಸ್ಟ್ ಮಾಡ್ತಾರೆ, ನಾನೇ ಅವ್ರನ್ನ ಅರ್ಧ ಅರೆಸ್ಟ್ ಮಾಡಿದ್ದೀನಿ. ಆರ್ಯ ಪೂರ್ತಿ ಸರೆಂಡರ್ ಆಗೋವರೆಗೂ ನಾನ್ ಬಿಡಲ್ಲ. ಏನು ವಿಷಯ ಮಾಡ್ತಿದ್ಯಾ? ಏನಿಲ್ಲ ಸರ್. ಆರ್ಯ ಪೊಲೀಸ್ ಹುಡುಗರನ್ನ ಅರೆಸ್ಟ್ ಮಾಡಿದ್ನ? ಹಾ, ಆರ್ಯ ಅವ್ರಿಗೆ ನಾನು ಸರಿಯಾಗಿ ಬುದ್ಧಿ ಕಲ್ಸಿದ್ದೀನಿ. ಆರ್ಯನಿಗೆ ನೀನ್ ಬುದ್ಧಿ ಕಲ್ಸಿದ್ಯಾ? ಇಲ್ಲ ಇಲ್ಲ ಇಲ್ಲ, ಆರ್ಯ ಅವ್ರು ಸರಿಯಾಗಿ ಬುದ್ಧಿ ಕಲ್ಸಿದ್ರು. ಅವತ್ ಆರ್ಯ ಅವ್ರು ಇರ್ಲಿಲ್ಲ ಅಂದ್ರೆ ನನ್ ಕತೆ ಅಷ್ಟೇ. ಅಜ್ಜಿ, ನೀವ್ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಮ ಹತ್ರ ಒಂದ್ ಮಾತು ಕೇಳಲ್ಲ? ಏನು ಬೇಜಾರ್ ಮಾಡ್ಕೊಳಲ್ಲ, ಕೇಳು. ನೋಡಿ, ನಾನಿಲ್ಲಿ ಇರ್ತೀನಲ್ಲ, ಅದಕ್ಕೆ ತಿಂಗ್ಳಿಗೆ 1,000 ರೂಪಾಯಿ ಮಾತ್ರ ಕೊಡಕ್ಕಾಗತ್ತೆ. ಅದ್ರ ಮೇಲಂದ್ರೆ ಕೊಡಕ್ಕಾಗಲ್ಲ. ಏನು 1,000 ಅಷ್ಟನ್ನ ಕೊಡಕ್ಕಾಗದು? ಈ ಮನೇಲಿ ಇರಕ್ ಜಾಗನೂ ಕೊಟ್ಟು ಊಟನೂ ಕೊಟ್ಟು ಅಷ್ಟನ್ನ ನಿನಗೆ ಕೊಡಕ್ಕಾಗದು? ಆಗಲ್ಲ ಆಗಲ್ಲ. 5,000 ರೂಪಾಯಿ ಕೊಟ್ರೇನೆ ನೀನ್ ಈ ಮನೇಲಿ ಇರಕ್ ಆಗೋದು, ಇಲ್ಲ ಅಂದ್ರೆ ಇಲ್ಲ. ಪ್ಲೀಸ್ ಅಜ್ಜಿ. ಅಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ, ಹೋಗ್ತಾ ಇರ್ಬೋದು. ಸರ್, ನೀವಾದ್ರೂ ಹೇಳಿ ಸರ್. ಆದಿ ಸರ್ ತಿಂಗಳಿಗೆ ನನ್ಗೆ 7,000 ರೂಪಾಯಿ ಮಾತ್ರ ಸಂಬಳ ಕೊಡೋದು. 5,000 ರೂಪಾಯಿನ ಅಪ್ಪ ಅಮ್ಮಂಗೆ ಕಳಿಸ್ಬೇಕು. ಆದಿ ಸರ್ ಹತ್ರ ಹೇಳ್ಕೊಳಕ್ಕೆ ಸಂಕೋಚ ಆಯ್ತು. ನೀವು ನನ್ನ ತಂದೆ ತರ ಇದ್ದೀರಾ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂತಾ ಇದ್ದೀನಿ. ಪ್ಲೀಸ್ ಸರ್, ನೀವೇ ನಂಗೇನಾದ್ರೂ ದಾರಿ ತೋರಿಸ್ಬೇಕು. ಅಮ್ಮ, ಇವಳು ನಮ್ಮನೆಲ್ಲೇ ಇರ್ಲಿ, ನೀವು ನೋಡ್ಕೊಳ್ಳಿ. ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ನೋಡ್ತೀನಿ. ನೀನ್ ನಮ್ಮನೇಲಿದ್ರೆ ನಾನೇನಾದ್ರೂ ನಿನಗೆ ಹಣ ಕೊಡ್ಬೇಕು ಅಂತ ಹೇಳದ್ನ? ನನ್ ಸಾಕ್ಷಿ ಹೇಗೋ ನೀನು ಹಾಗೆ. ನನ್ನ ಬಾಯಿ ತುಂಬಾ ಅಜ್ಜಿ ಅಂತ ಕರೆದ್ಮೇಲೆ ನೀನು ನನ್ನ ಮೊಮ್ಮಗಳೇ. ನೀನು ನಿಶ್ಚಿಂತೆಯಿಂದ ಈ ಮನೇಲಿ ಇರ್ಬೋದು. ಥ್ಯಾಂಕ್ ಯು ಅಜ್ಜಿ. ನೀನು ಸಾಕ್ಷಿ ರೂಮಲ್ಲೇ ಇರ್ಬೇಕು, ಆದ್ರೆ ಒಂದ್ ಕಂಡೀಷನ್. ಹೆದರ್ಕೊಂಡ್ಬಿಟ್ಯಾ? ಏನಿಲ್ಲ, ನೀನು ಆದಿ ಆಫೀಸಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ಖಂಡಿತ ಮಾಡ್ತೀನಿ. ನೀವು ನನ್ನ ಮೇಲೆ ಇಟ್ರ ನಂಬಿಕೆಗೆ ದ್ರೋಹ ಮಾಡಿದ್ರೆ ಕೆಲಸ ಮಾಡ್ತೀನಿ. ಆರ್ಯ ಡ್ಯೂಟಿ ಮುಗೀತಾ? ಹ್ಞೂ ಅಜ್ಜಿ. ತಿನ್ನಕ್ಕೇನಾದ್ರೂ ಕೊಡ್ಲಾ? ಹ್ಞೂ ಅಜ್ಜಿ, ಹೊಟ್ಟೆ ತುಂಬಾ ಹಸಿತಿದೆ, ಫ್ರೆಶ್ ಆಗಿ ಬರ್ತೀನಿ. ಸರಿ. ಆರ್ಯ, ಯಾರ ಕಿರ್ಚ್ಕೊಂಡಾಗಾಯ್ತು ಮೇಲೆ? ಅಜ್ಜಿ, ಅದು ಟಿವಿ ಸೌಂಡ್ ಜಾಸ್ತಿ ಆಗಿತ್ತು, ಅದ್ರದ್ದೇ ಸೌಂಡು. ಓ ಹೌದಾ? ತಿಂಡಿ ರೆಡಿ ಆಗಿದೆ, ಬೇಗ ಬಾ. ಹಾ ಅಜ್ಜಿ, ಬರ್ತೀನಿ. ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ನಾನ್ ಯಾಕೆ ಬಂದೆ ಅಂತ ಕೇಳಕ್ ಮುಂಚೆ ನೀವ್ ಯಾಕೆ ಬಂದ್ರಿ ಅಂತ ಹೇಳಿ. ಅಲ್ಲೋ, ಇದು ನನ್ ಮನೆ. ನನ್ ಮನೆಗೆ ಬಂದು ನಾನ್ ಯಾಕೆ ಬಂದೆ ಅಂತ ಕೇಳ್ತಿದ್ದೀರಾ? ನಿಮ್ಮೇಲೆ ಟ್ರೆಸ್ ಪಾಸಿಂಗ್ ಕೇಸ್ ಹಾಕ್ಬೋದು, ಗೊತ್ತಾ? ಹೌದಾ? ಹಾಗಾದ್ರೆ ನಾನ್ ನಿಮ್ಮ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ. ಏನ್ರಿ ಮಾತಾಡ್ತಿದ್ದೀರಾ? ನಾನ್ ಯಾವಾಗ ನಿಮ್ಮನ್ನ ಹರಾಸ್ ಮಾಡ್ದೆ? ಅಪ್ಪ, ಇದೇನ್ರಿ ಇಷ್ಟು ಸುಳ್ಳು ಹೇಳ್ತೀರಾ? ಈಗ ತಾನೇ ನೀವ್ ನನ್ ಬಾಯಿ ಇಟ್ಕೊಂಡ್ರಿ. ಎಷ್ಟ್ ಚೆನ್ನಾಗ್ ಪ್ಲೇ ಚೇಂಜ್ ಮಾಡ್ತೀರಾ.
ಪೊಲೀಸ್ನವ್ರೆ ಇಷ್ಟು ಸಮಯಕ್ಕೆ ತಕ್ಕಂಗೆ ಮಾತ್ ಚೇಂಜ್ ಮಾಡ್ಬಿಡ್ತೀರಾ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನೀಗ ಕಿರ್ಚ್ಕೊಂತೀನಿ. ಮಾ ತಾಯಿ ಪ್ಲೀಸ್ ಕಿರ್ಚ್ಕೊಳ್ಬೇಡಿ, ಕೈ ಮುಗ್ದು ಕೇಳ್ಕೊಳ್ತೀನಿ. ಅಲ್ಲ ಈ ನನ್ ರೂಮ್ ನೀವ್ಯಾಕೆ ಬರಕ್ ಹೋದ್ರಿ? ನಾನಿನ್ ಮುಂದೆ ಇಲ್ಲಿರೋದಕ್ ಬಂದಿದ್ದೀನಿ. ನಿಮ್ ಮನೆಯವರೇ ನನ್ಗೆ ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದ್ ಸರಿನೇ, ಬಟ್ ಮೋಸ್ಟ್ಲಿ ನಿಮ್ಗೆ ಸಾಕ್ಷಿ ರೂಮಲ್ಲಿ ಹೋಗಿರಕ್ ಹೇಳಿದ್ದಾರೆ. ಇಷ್ಟಕ್ಕೇನೋ ಇಲ್ಲಿ ಬಂದಿರ್ತೀರಾ ಅಷ್ಟೇ. ಇದ್ರೂ ಇರ್ಬೋದು. ಅದೋಕೆ ನೀವ್ಯಾಕ್ ನನ್ನ ಟಚ್ ಮಾಡಿದ್ರಿ? ಇದನ್ನ ನಾನು ಇಲ್ಗೆ ಬಿಡಲ್ಲ. ಇದನ್ನ ಅಜ್ಜಿ ಹತ್ರನೂ ಹೇಳ್ತೀನಿ, ಅಮ್ಮನ ಹತ್ರನೂ ಹೇಳ್ತೀನಿ. ಒಂದ್ ನಿಮಿಷ ಪ್ಲೀಸ್, ಮನೇಲಿ ಯಾರಿಗೂ ಹೇಳ್ಬೇಡಿ, ನನ್ನ ಇಮೇಜ್ ಹಾಳಾಗುತ್ತೆ. ಯಾರಿಗೂ ಹೇಳ್ಬಾರ್ದು ಅಂದ್ರೆ ನನ್ನೊಂದ್ ಕಂಡೀಷನ್ ಇದೆ, ಅದಕ್ಕೆ ಓಕೆ ಅನ್ನೋದಾದ್ರೆ. ದಿಸ್ ಇಸ್ ನಾಟ್ ಫೇರ್. ನಾನು ಯಾವ ತಪ್ಪು ಮಾಡ್ಲಿಲ್ಲ. ನಿಮ್ ಕಂಡೀಷನ್ಸ್ಗೆಲ್ಲ ನಾನು ಒಪ್ಕೊಳ್ಳಲ್ಲ. ಸರಿ ಬಿಡಿ, ನಾನು ಹೋಗಿ ಎಲ್ಲರ ಹತ್ರ ಡಂಗೂರ ಸಾರ್ತೀನಿ. ಆಗ ನಿಮ್ ಇಮೇಜ್ ಗೊತ್ತಾಗತ್ತೆ. ಯೋಚನೆ ಮಾಡಿ, ಹ್ಞೂ ಅಂತೀರೋ ಇಲ್ಲ ಅಂತೀರೋ? ಪ್ಲೀಸ್ ನನಗೆ ಈ ತರ ಹಿಂಸೆ ಕೊಡ್ಬೇಡಿ. ಮಾತ್ ಸಾಕು. ಎಸ್ ಆರ್ ನೋ ಎರಡ್ರಲ್ಲೊಂದ್ ಹೇಳಿ. ಸರಿ, ನೀವ್ ಹೇಳ್ದಂಗ್ ಮಾಡ್ತೀನಿ. ಛೀ, ನಾನ್ ಈ ಕೆಲ್ಸಗಳೆಲ್ಲ ಮಾಡೋದಾ? ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನನ್ನ ಇಮೇಜ್ಗೆ ತದ್ವಿರುದ್ಧ ಇದು. ಸರಿ ಬಿಡಿ, ನಾನು ಈಗ್ಲೇ ಅಜ್ಜಿನ್ ಕೂಗ್ ಹೇಳ್ತೀನಿ. ಅಜ್ಜಿ, ಪ್ಲೀಸ್ ಕಿರ್ಚ್ಕೊಳ್ಬೇಡಿ, ನೀವ್ ಹೇಳ್ದಂಗ್ ಕೇಳ್ತೀನಿ.